ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಈಗ ಮಳೆ ಬರ್ತಿರೋದ್ರಿಂದ ಮಕ್ಕಳು ಸ್ಕೂಲಿಂದ ಬಂದು ತಿನ್ನೋಕೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ. ಮಕ್ಕಳಿಗಷ್ಟೇ ಅಲ್ಲದೆ ದೊಡ್ಡವ್ರಿಗೂ ಕೂಡ ಮಳೆ ಬರ್ತಿರೋದ್ರಿಂದ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ನಾನಿವತ್ತು ತುಂಬ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿರೋ ನಿಪ್ಪಟ್ಟು ಮಾಡೋದನ್ನ ತೋರಿಸ್ತಿದ್ದೀನಿ. ಮೊದಲು ಒಂದು ಮಿಕ್ಸಿ ಜಾರಿಗೆ ಅರ್ಧ ಬೌಲ್ ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೀಜ ಹಾಗೂ ಅರ್ಧ ಬೌಲ್ ಪುಟಾಣಿ ಅಥವಾ ಹುರುಗಡ್ಲೆ ಹಾಗೂ 4ರಿಂದ 5 ಒಣಮೆಣಸಿನಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ತರಿಯಾಗಿರಬೇಕು, ನೈಸಾಗಿ ಪುಡಿ ಮಾಡಬಾರ್ದು. ಈ ಥರ ತರಿಯಾಗಿ ಸ್ವಲ್ಪ ಕಾಳು ಹಾಗೆ ಇರಬೇಕು. ಇದಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಜಾಸ್ತಿ ಮಾಡ್ತಿರೋದ್ರಿಂದ ದೊಡ್ಡ ಪರಾತ ತೊಗೊಂಡಿದ್ದೀನಿ. ಪುಟಾಣಿ ಹಾಗೂ ಶೇಂಗಾ ಅಳತೆ ತೊಗೊಂಡಿರೋ ಬೌಲಲ್ಲೇ 2 ಬೌಲ್ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದು ತಗೊಂಡಿದ್ದೀನಿ. ಇದಾದಮೇಲೆ ಪುಡಿ ಮಾಡಿದ ಪುಟಾಣಿ ಹಾಗೂ ಶೇಂಗಾ ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಹುರಿದು ಹಾಕಿದರೆ ರುಚಿ ಹೆಚ್ಚು. ಈಗ 2 ಸ್ಪೂನ್ ಹುರಿದ ಬಿಳಿ ಎಳ್ಳನ್ನು ಹಾಕ್ತಿದ್ದೀನಿ. ಇದಾದಮೇಲೆ ಸ್ವಲ್ಪ ಕಟ್ ಮಾಡಿದ ಕರಿಬೇವು, 1 ಸ್ಪೂನ್ ಜೀರಿಗೆ ಹಾಗೂ ಅರ್ಧ ಬೌಲ್ ಚಿರೋಟಿ ರವೆ, ನಂತರ 1 ಸ್ಪೂನ್ ಅಚ್ಕಾರದ ಪುಡಿ, 1/4 ಸ್ಪೂನಷ್ಟು ಇಂಗು. ನಾನಿಲ್ಲಿ ಮೆಣಸಿನಕಾಯಿ ಹಾಕಿರೋದ್ರಿಂದ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ನನ್ನ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರುತ್ತೆ. ಈಗ 2 ಸ್ಪೂನ್ ಕಾದ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾಸಿ ಹಾಕೋದ್ರಿಂದ ನಿಪ್ಪಟ್ಟು ಗರಿ ಆಗುತ್ತೆ. ಈಗ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಉಂಡೆ ಕಟ್ಟಿದರೆ ಅದು ನಿಲ್ಲಬೇಕು, ಈ ಥರ ಆಗಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಿದ್ದೀನಿ. ನೀರು ಬೇಕನ್ನಿಸಿದಾಗ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ನೋಡಿ, ಈಗ ನಿಪ್ಪಟ್ಟು ಹಿಟ್ಟನ್ನು ಕಲಸಾಗಿದೆ. ಈ ಹದಕ್ಕಿರಬೇಕು, ಇಷ್ಟು ಗಟ್ಟಿಯಾಗಿರಬೇಕು, ತುಂಬ ಮೆತ್ತಗಾಗಿ ಮಾಡ್ಕೊಳ್ಬಾರ್ದು. ಈಗ 1-2 ನಿಮಿಷ ಹಿಟ್ಟು ನೆನೆಯಲ್ಲಿ. ನೋಡಿ, ನೆಂದಾಗಿದೆ. ಈಗ ಸ್ವಲ್ಪ ಹಿಟ್ಟು ತೆಗೆದು ಸಣ್ಣದಾಗಿ ಉಳ್ಳೆ ಮಾಡ್ತಿದ್ದೀನಿ. ಈ ನಿಪ್ಪಟ್ಟು ಹಿಟ್ಟನ್ನು ಚಕ್ಲಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ಸೈಜ್ಗೆ ಉಳ್ಳೆ ತೆಗೆದ್ರೆ ಸಾಕು. ಈಗ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ರೌಂಡಾಗಿ ಉಳ್ಳೆ ಮಾಡಬೇಕು. ನೋಡಿ, ಈ ಥರ ಹೀಗೆ ಎಲ್ಲ ಉಳ್ಳೆನೂ ಮಾಡ್ತಿದ್ದೀನಿ. ಈಗ ಒಂದು ಬಟರ್ ಪೇಪರ್ ಅಥವಾ ಹೋಳಿಗೆ ಶೀಟ್ ಮೇಲೆ ಹೀಗೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಸ್ಕೊಳ್ಬೇಕು. ಒಣ ಹಿಟ್ಟು ಹಾಕಿ ಲಟ್ಸ್ಬಾರ್ದು, ಹಾಗೆ ಎಣ್ಣೆ ಹಚ್ಚಿ ಲಟ್ಸ್ಬೇಕು. ನೋಡಿ, ಈ ಥರ ಈ ಸೈಜಿಗೆ ಇಷ್ಟು ದಪ್ಪದಾಗಿ ಲಟ್ಸ್ಕೊಳ್ಬೇಕು. ತುಂಬ ತಳ್ಳಗಾಗಿ ಲಟ್ಸ್ಕೊಳ್ಬಾರ್ದು, ಎಣ್ಣೆಲಿ ಹಾಕಿ ಕರೆದಾಗ ಮುರಿಯುತ್ತೆ. ಈ ಥರ ಕಷ್ಟ ಆಯ್ತು ಅಂದರೆ ಈಗ ಇನ್ನೊಂದು ವಿಧದಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಈ ಥರ ದೊಡ್ಡದಾಗಿ ಉಳ್ಳೆ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಸಹ ಲಟ್ಸ್ಕೊಳ್ಬೇಕು, ಚಪಾತಿ ಥರ ದೊಡ್ಡದಾಗಿ. ನೋಡಿ, ಈ ಥರ. ಇದು ಈಸಿ ಮೆಥಡ್. ಈಗ ಒಂದು ಬೌಲಿಂದ ಈ ಥರ ಕಟ್ ಮಾಡಬೇಕು. ನಿಪ್ಪಟ್ಟು ಈಕ್ವಲ್ ಆಗಿ ಒಂದೇ ಸೈಜಲ್ಲಿ ಬರುತ್ತೆ ಹಾಗೂ ಬೇಗನೂ ಆಗುತ್ತೆ. ಹೀಗೆ ನಿಪ್ಪಟ್ಟನ್ನ ಕಟ್ ಮಾಡಿ ಒಂದು ತಟ್ಟೆಲಿ ಜೋಡಿಸಿದ್ದೀನಿ. ಈಗ ಎಣ್ಣೆ ಕಾದಿದೆ, ಎಣ್ಣೆಲಿ ಹಾಕಿ ಕರಿಯೋಣ. ನೋಡಿ, ಸ್ವಲ್ಪ 1-2 ಸೆಕೆಂಡ್ ಬಿಟ್ಟು ತಾನಾಗೆ ಮೇಲೆ ಬಂದ ಮೇಲೆ ಈ ಥರ ಸ್ವಲ್ಪ ಹೊರಳಾಡಿಸಿ ಮೊಗಚು ಹಾಕಬೇಕು. ನೋಡಿ, ಈ ಥರ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಕರೆದು ತೆಗಿತಿದ್ದೀನಿ. ನೋಡಿ, ಈಗ ಗರಿಯಾಗಿ ತುಂಬ ರುಚಿಯಾಗಿರುವ ನಿಪ್ಪಟ್ಟು ರೆಡಿಯಾಗಿದೆ. ಹಾಗೆ ಎಷ್ಟು ಹಗುರ ಕೂಡ ಆಗಿದೆ. ನೋಡಿ, ಒಂದು ಮುರಿದು ತೋರಿಸ್ತಿದ್ದೀನಿ. ಹಾಗಾದರೆ ನೀವು ಸಹ ಈ ಗರಿಯಾಗಿರುವ ನಿಪ್ಪಟ್ಟನ್ನು ಟ್ರೈ ಮಾಡಿ. ಈ ಮಳೆಯಲ್ಲಿ ಟೀ ಜೊತೆಗೆ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.